ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಯಾವಾಗಲೂ ನಾನು ಫರ್ಟಿಲೈಸರ್ ಯಾವ್ದು ಹಾಕಬೇಕು, ಯಾವ ರೀತಿ ಗಿಡವನ್ನು ಬೆಳೆಸಬೇಕು ಅನ್ನೋದನ್ನು ಹೇಳ್ತಾ ಇದ್ದೆ ಅಲ್ವಾ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ತುಳಸಿ ಗಿಡದ ಬಗ್ಗೆ ನಾನು ಅಪ್ಲೋಡ್ ಮಾಡಿದಾಗಲೆಲ್ಲ ಆ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡ್ತಾನೇ ಇದ್ದರು. ತುಳಸಿ ಗಿಡದ ಮಹತ್ವವನ್ನು ತಿಳಿಸಿ, ಹಾಗೆ ತುಳಸಿ ಗಿಡ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬಾರ್ದು, ಹಾಗೆ ಯಾವ ಟೈಮಲ್ಲಿ ನೀರನ್ನು ಕೊಡಬೇಕು, ಯಾವಾಗ ನೀರನ್ನು ಕೊಡಬಾರ್ದು, ಎಲ್ಲವನ್ನು ಕಂಪ್ಲೀಟಾಗಿ ತಿಳಿಸಿ ಅಂತ ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ತಗೊಂಡು ಬಂದಿದ್ದೀನಿ. ಇದೊಂದು ಹೊಸ ಪ್ರಯತ್ನ, ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೋತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಳಸಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹಾಗೆಯೇ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬಾರ್ದು, ಯಾವ ದಿನ ತುಳಸಿ ಎಲೆ ಕೀಳಬಾರ್ದು, ಯಾವ ಗಿಡವನ್ನು ಹತ್ತಿರ ಬೆಳೆಸಬಾರ್ದು, ಯಾವ ಗಿಡವನ್ನು ನೀವು ಬೆಳೆಸ್ಬೋದು, ಯಾವ ವಸ್ತುಗಳನ್ನ ಹತ್ತಿರ ಇಡಬಾರ್ದು, ಯಾವ ದಿನ ನೀರು ಹಾಕಬಾರ್ದು, ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋ ಉತ್ತರವಾಗಿರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ತುಳಸಿ ಗಿಡದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹಿಂದೂ ಪುರಾಣದ ಪ್ರಕಾರ ತುಳಸಿಯನ್ನು ಲಕ್ಷ್ಮಿಗೆ ಹೋಲಿಸಲಾಗಿದೆ. ನವರಾತ್ರಿಯಲ್ಲಿ ವಿಷ್ಣುವಿಗೂ ಲಕ್ಷ್ಮಿಗೂ ಮದುವೆ ಆಯಿತು ಅನ್ನೋ ಉಲ್ಲೇಖ ಕೂಡ ಇದೆ. ತುಳಸಿ ಗಿಡವು ತೊಂದರೆಗಳ ಬಗ್ಗೆ ಮುಂಚಿತವಾಗಿ ನಮ್ಮನ್ನು ಎಚ್ಚರಿಸುತ್ತೆ. ಇದನ್ನು ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ತೊಂದರೆ ಇದ್ದರೆ ತುಳಸಿ ಒಣಗುತ್ತೆ ಅಂತ ಹೇಳಲಾಗುತ್ತೆ. ತುಳಸಿಯನ್ನು ಲಕ್ಷ್ಮಿ ಅಂತ ಪರಿಗಣಿಸಿ ತುಳಸಿಯನ್ನು ಪೂಜೆ ಮಾಡ್ತೀವಿ ನಾವು. ತುಳಸಿ ಇರೋದ್ರಿಂದ ಶಾಂತಿ, ನೆಮ್ಮದಿ ಇರುತ್ತೆ. ಒಣಗಿದ ಗಿಡವನ್ನು ಬಾವಿಗೆ ಅಥವಾ ನದಿಗೆ ಹಾಕಬೇಕು, ಎಲ್ಲೆಂದರಲ್ಲಿ ಎಸೆಯಬಾರ್ದು ಅಂತ ಕೂಡ ಹೇಳಲಾಗಿದೆ. ಇಷ್ಟೆಲ್ಲ ಗೊತ್ತಿರುವ ನಮಗೆ ವಾಸ್ತು ಪ್ರಕಾರದಲ್ಲಿ ತುಳಸಿ ಬಗ್ಗೆ ಏನು ಹೇಳಲಾಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ ಅಲ್ವಾ. ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಬಿಕಾಸ್ ನಾವು ಯಾವ್ಯಾವುದೋ ದಿಕ್ಕಿನಲ್ಲಿ ಇಟ್ಟು ಅದರಿಂದ ಅಡ್ಡ ಪರಿಣಾಮಗಳಾದರೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಹೇಳೋದಾದರೆ, ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀವು ತುಳಸಿ ಗಿಡವನ್ನು ಬೆಳೆಸ್ಬೋದು ಅಂತ ವಾಸ್ತು ಪ್ರಕಾರದಲ್ಲಿ ಹೇಳಲಾಗಿದೆ. ಹಾಗೆ ವಾಸ್ತು ಪ್ರಕಾರದಲ್ಲಿ ತುಳಸಿಯನ್ನು ಪೂರ್ವ ದಿಕ್ಕಿನಲ್ಲಿ ಕೂಡ ಇಡಬಹುದು ಅಂತ ಹೇಳಲಾಗಿದೆ. ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬಾರ್ದು ಅನ್ನೋದು ಗೊತ್ತಿರಬೇಕಲ್ವಾ. ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ತುಳಸಿ ಗಿಡವನ್ನು ಇಡಬಾರದು. ನೆಲದಲ್ಲಿದ್ದರೂ ಕೂಡ, ತುಳಸಿ ಕಟ್ಟೆಯಲ್ಲಿದ್ದರೂ ಕೂಡ, ಹಾಗೇನೆ ನೀವು ಪಾಟಲ್ಲೂ ಬೆಳೆಸಿದ್ರೂ ಸಹ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಗಿಡವನ್ನು ಇಡಬಾರ್ದು ಅಂತ ಹೇಳಲಾಗಿದೆ. ಇನ್ನೊಂದು ಕಾಮೆಂಟ್ ತುಂಬ ರಿಪೀಟೆಡ್ ಆಗಿ ಬರ್ತಾ ಇತ್ತು. ತುಳಸಿ ಗಿಡವನ್ನು ಯಾವಾಗ ಕೀಳಬಾರ್ದು ಅಂತ ಕೇಳಿದ್ರು. ಯಾವಾಗ ಕೀಳಬಾರ್ದು ಅಂತಂದರೆ, ಭಾನುವಾರ ಮತ್ತು ಏಕಾದಶಿ ದಿನದಂದು ತುಳಸಿಯನ್ನು ಕೀಳಬಾರ್ದು ಅಂತ ಹೇಳಲಾಗಿದೆ. ಭಾನುವಾರ ಅಥವಾ ಏಕಾದಶಿ ಇದ್ದರೆ ತುಳಸಿ ಗಿಡವನ್ನು ನೀವು ಟಚ್ ಮಾಡಲೇಬಾರ್ದು. ಆ ದಿನ ಯಾವುದೇ ಎಲೆಗಳನ್ನು ಕೀಳಕ್ಕೆ ನೀವು ಹೋಗಬಾರ್ದು. ಇನ್ನೂ ಕೆಲವೊಬ್ಬರು ಕೇಳಿದ್ರು, ಒಣಗಿದ ತುಳಸಿಯನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ ಅಲ್ವಾ. ಒಣಗಿದ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಎಲ್ಲಿ ಬೇಕೆಂದ್ರಲ್ಲಿ ಎಸೆಯೋಕ್ಕೆ ಹೋಗಬೇಡಿ. ಒಣಗಿದ ತುಳಸಿಯನ್ನು ಒಂದು ನದಿಗೆ ಅಥವಾ ನೀವು ಬಾವಿಗೂ ಕೂಡ ಹಾಕ್ಬೋದು. ಬಾವಿ ಸುಮಾರು ಇವಾಗ ಎಲ್ಲ ಕಡೆ ಸಿಗದೇ ಇರೋ ಕಾರಣ ಹರಿಯೋ ನೀರಿಗೆ, ಅಂದರೆ ಹರಿಯೋ ನೀರು ಅಂತಂದರೆ ನದಿ, ಹಳ್ಳಕ್ಕೆ ನೀವು ಈ ತುಳಸಿ ಗಿಡವನ್ನು, ಒಣಗಿರುವಂಥ ತುಳಸಿ ಗಿಡವನ್ನು ಹಾಕಬಹುದು. ಅದಾದ ಮೇಲೆ ಹೊಸ ಗಿಡವನ್ನು ತಂದು ಪೂಜೆ ಮಾಡಿ ಹೊಸ ಗಿಡವನ್ನು ಅದೇ ಪಾಟಲ್ಲಿ ಅಥವಾ ಅದೇ ಜಾಗದಲ್ಲಿ ನೀವು ನೆಡಬಹುದು. ತುಳಸಿ ಗಿಡಕ್ಕೆ ನೀರು ಯಾವಾಗ ಹಾಕಬಾರ್ದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಉಲ್ಲೇಖಿಸಲಾಗಿದೆ. ತುಳಸಿ ಗಿಡಕ್ಕೆ ನೀವು ಏಕಾದಶಿ ದಿನ ಹಾಗೆ ಭಾನುವಾರ, ಗ್ರಹಣದ ಸಮಯದಲ್ಲಿ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದಲ್ಲಿ, ಈ ಸಮಯದಲ್ಲಿ ಗಿಡಕ್ಕೆ ನೀರನ್ನು ಹಾಕಬಾರದು. ಈ ದಿನಗಳನ್ನ ಹೊರತುಪಡಿಸಿ ಎಲ್ಲ ದಿನಗಳಲ್ಲೂ ನೀವು ನೀರನ್ನು ನಿಮ್ಮ ತುಳಸಿ ಗಿಡಕ್ಕೆ ಕೊಡ್ಬೋದು. ತುಳಸಿ ಗಿಡ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಇದು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅಂತಂದರೆ ಪಾಸಿಟಿವ್ ಎನರ್ಜಿಯನ್ನು ಇದು ಬೆಳೆಸುತ್ತೆ ಅಂತ ಹೇಳಲಾಗಿದೆ. ಈ ರೀತಿ ಪಾಸಿಟಿವ್ ಎನರ್ಜಿಯನ್ನು ಹರಡುವಂಥ ತುಳಸಿ ಗಿಡದ ಪಕ್ಕ ಏನು ವಸ್ತುಗಳನ್ನ ಇಡಬಾರ್ದು ಅನ್ನೋದನ್ನು ನಾವು ನೋಡೋದಾದರೆ, ಪೊರಕೆ ಮತ್ತು ಕಸದ ಡಬ್ಬವನ್ನು ಕೆಲವೊಬ್ಬರು ಇಟ್ಬಿಟ್ಟಿರ್ತಾರೆ, ಗೊತ್ತಿಲ್ಲದೋ ಇಟ್ಟಿರ್ತಾರೆ. ಆ ಜಾಗದಲ್ಲಿ ಪೊರಕೆ ಹಾಗೆ ಈ ಕಸದ ಡಬ್ಬಿಗಳನ್ನ ನೀವು ಇಡಲೇಬಾರ್ದು. ಹಾಗೆ ತುಳಸಿ ಗಿಡದ ಅಕ್ಕಪಕ್ಕ ಸುಮಾರು ಜನ ಸುಮಾರು ಗಿಡಗಳನ್ನ ನೆಟ್ಟಿರ್ತೀರ. ಯಾವ ಗಿಡಗಳನ್ನ ನೆಡಬಾರ್ದು ಅನ್ನೋದನ್ನು ನೋಡೋದಾದರೆ, ಕ್ಯಾಕ್ಟಸ್ ಅಂತಂದರೆ ಮುಳ್ಳಿನ ಗಿಡಗಳನ್ನ ನೀವು ತುಳಸಿ ಅಕ್ಕಪಕ್ಕ ನೆಡಬಾರ್ದು ಅಂತ ಹೇಳಲಾಗಿದೆ.
ತುಳಸಿಯನ್ನು ವಾಸ್ತು ಪ್ರಕಾರದಲ್ಲಿ ಅಷ್ಟೇ ಅಲ್ಲದೆ ಆಯುರ್ವೇದದಲ್ಲೂ ಒಳ್ಳೆಯ ಮಹತ್ವವನ್ನು ನೀಡಲಾಗಿದೆ. ಆಯುರ್ವೇದದಲ್ಲಿ ಏನು ಹೇಳಲಾಗುತ್ತೆ ಅಂತಂದರೆ ಶೀತ, ಕೆಮ್ಮು, ನೆಗಡಿ ಇದ್ದಾಗ ತುಳಸಿ ಎಲೆಗಳನ್ನು ತಿನ್ನಬೇಕು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ತುಳಸಿಯನ್ನು ಚಹಾ ಕೂಡ ನೀವು ಮಾಡಿ ಸೇವಿಸ್ಬೋದು. ತುಳಸಿಯ ಎಲೆಗಳನ್ನು ಯೂಸ್ ಮಾಡಿ ಟೀ ಕೂಡ ಮಾಡಿ ನೀವು ಸೇವಿಸ್ಬೋದು. ಇದನ್ನು ಸೇವಿಸೋದ್ರಿಂದ ಬಾಡಿಯಲ್ಲಿ ಎನರ್ಜಿ ಬರುತ್ತೆ, ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ತುಳಸಿ ಗಿಡ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಹಾಗೆಯೇ ಇನ್ನೊಂದು ವಿಷಯ ಏನಂತಂದರೆ ಬೆಳಗಿನ ಜಾವ ಎದ್ದು ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ಗಿಡವನ್ನು ಪೂಜೆ ಮಾಡಿ ಅಂತ ಹೇಳ್ತಾರೆ. ಇದು ಸಾಂಪ್ರದಾಯಿಕವಾಗಿ ಅಷ್ಟೇ ಅಲ್ಲದೆ ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ವೈಜ್ಞಾನಿಕ ಕಾರಣ ಏನು ಅಂತಂದರೆ ಬೆಳಗಿನ ಜಾವದಲ್ಲಿ ತುಳಸಿ ಗಿಡ ಹೆಚ್ಚಾಗಿ ಆಕ್ಸಿಜನನ್ನು, ಆಮ್ಲಜನಕವನ್ನು ಹೊರ ಹಾಕೋದ್ರಿಂದ ಒಳ್ಳೆ ಗಾಳಿ ಸಿಗುತ್ತೆ. ಹಾಗೆಯೇ ತುಳಸಿ ಗಿಡವನ್ನು ಈ ಟೈಮಲ್ಲಿ ಸುತ್ತು ಹಾಕೋದ್ರಿಂದ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತ ಕೂಡ ಹೇಳಲಾಗಿದೆ. ನೋಡಿದ್ರಲ್ಲ, ತುಳಸಿ ಬಗ್ಗೆ ಇಷ್ಟೊಂದು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇನ್ನೂ ಡೌಟ್ ಇದ್ದರೆ ಅಥವಾ ನಿಮ್ಗೇನಾದರೂ ಕ್ವೆಶನ್ ಇದ್ದರೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಕಾಮೆಂಟ್ ಮಾಡಿ. ಸ್ವಲ್ಪ ಲೇಟ್ ಆದರೂ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ನಿಮಗೇನಾದರೂ ಯಾವ ಟಾಪಿಕ್ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡಬೇಕು ಅನ್ನೋದಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿ. ಹೆಚ್ಚು ಕಾಮೆಂಟ್ಗಳು, ರಿಪಿಟೇಟಿವ್ ಕಾಮೆಂಟ್ ಯಾವುದಕ್ಕೆ ಬಂದಿರುತ್ತೆ ಆ ಟಾಪಿಕ್ ತಗೊಂಡು ಮತ್ತೊಂದು ಹೊಸ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.